ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಹೈಕಮಾಂಡ್ ಫೆಬ್ರವರಿ 10ಕ್ಕೆ ಅದರಲ್ಲೂ ಬಿಜೆಪಿಯ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ಏನು ನೋಟಿಸ್ ಅನ್ನ ಸೆಂಡ್ ಮಾಡಿದ್ರಲ್ಲ, ಸೊ ಆ ನೋಟಿಸ್ಗೆ ನಿನ್ನೆ ಯತ್ನಾಳ್ ಅವರು ಖಡಕ್ ಆಗಿ ಒಂದು ಉತ್ತರ ಕೊಟ್ಟಿದ್ದಾರೆ. ಸೊ ಆ ಉತ್ತರವನ್ನ ಗಮನಿಸಿರುವಂತಹ ಹೈಕಮಾಂಡ್ ನಾವ್ ಯಾಕಾದ್ರೂ ಅವ್ರಿಗೆ ನೋಟಿಸ್ ಅನ್ನ ಕಳಿಸಿದ್ವೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ. ಯಾಕಂತಂದ್ರೆ 9 ರಿಂದ 10 ಪುಟಗಳ ಆ ಉತ್ತರದಲ್ಲಿ ಸಾಕಷ್ಟು ರೀತಿಯಾಗಿ ಹೈಕಮಾಂಡ್ಗೆ ತರಾಟೆ ತೆಗೆದುಕೊಂಡಿರೋದಿತ್ತು. ಅದರಲ್ಲೂ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬಿಜೆಪಿಯ ಪರಿಸ್ಥಿತಿ ಹೇಗಿದೆ, ಮತ್ತೆ ಬಿಜೆಪಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಮತ್ತೆ ನೀವು ಕುತ್ಕೊಂಡು ಏನ್ ಮಾಡ್ತಾ ಇದ್ರೆ ಇದ್ಯಾವುದನ್ನು ಕೂಡ ನೀವು ಗಮನಿಸ್ತಾ ಇಲ್ಲ, ಅದನ್ನೆಲ್ಲ ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕಾಗಿ ನನಗ್ ನೋಟಿಸ್ ಕಳಿಸಿದಿರಲ್ಲ, ಇದ್ಯಾವ ನ್ಯಾಯ ಅಂತ ಹೇಳಿ ಹೈಕಮಾಂಡ್ಗೆ ಯತ್ನಾಳ್ ತರಾಟೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಯತ್ನಾಳ್ ಅವ್ರಿಗೆ ಕಳಿಸಿರುವಂತ ಆ ನೋಟಿಸ್ಗೆ ಯತ್ನಾಳ್ ಕೊಟ್ಟಿರುವಂತ ಉತ್ತರ ಏನು, ಉತ್ತರದಲ್ಲಿ ಏನಾಗಿತ್ತು, ಹೈಕಮಾಂಡ್ ನ ಮುಂದಿನ ನಡೆ ಏನು, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರ ಅಥವಾ ಯತ್ನಾಳ್ ಅವರಿಗೆ ಇನ್ಯಾವುದೋ ಒಂದು ಆಫರ್ ಅನ್ನ ಕೊಟ್ಟು ಅವ್ರನ್ನ ಕೇಂದ್ರ ಕರ್ಕೊಂಡು ಹೋಗ್ತಾರ, ಅದೇ ಕನ್ಫರ್ಮ್ ಆಗುತ್ತಾ, ಅಥವಾ ಇಲ್ಲಿ ಬಸನಗೌಡ ಯತ್ನಾಳ್ ಮತ್ತೆ ಅವರ ರೆಬಲ್ ಟೀಮ್ ಏನಿದೆಯಲ್ಲ ಅವರೇ ಬೇರೊಂದು ಪಕ್ಷವನ್ನ ಕಟ್ಕೊಂಡು ಮುಂದೆ ನಮ್ಮ ದಾರಿ ನಮಗೆ ನಿಮ್ಮ ದಾರಿ ನಿಮಗೆ ಅಂತ ಹೇಳಿ ಯತ್ನಾಳ್ ಪಕ್ಷವನ್ನ ಬಿಡ್ತಾರ. ಸೊ ಏನೇನೆಲ್ಲ ಆಗ್ಬೋದು, ಅದಕ್ಕಿಂತ ಮುಂಚೆ ಹೈಕಮಾಂಡ್ಗೆ ಯತ್ನಾಳ್ ಯಾವ ರೀತಿ ತರಾಟೆ ತೆಗೆದುಕೊಂಡಿದ್ದಾರೆ, ನಂತರ ಈಗ RSS ಮಧ್ಯ ಪ್ರವೇಶವನ್ನ ಮಾಡಿ ಆಗ್ತಾ ಇರುವಂತ ಕೋಲಾಹಲವನ್ನ ಅವರು ತಣ್ಣಗಾಗಿಸ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಯತ್ನಾಳ್ ಹೈಕಮಾಂಡ್ಗೆ ತರಾಟೆ ತೆಗೆದುಕೊಂಡಿರೋದಿದೆ ಅಲ್ಲ, ಸೊ ಈಗ ಯತ್ನಾಳ್ ಮುಂದಿನ ಕತೆ ಏನು ನೋಡ್ತಾ ಹೋಗೋಣ. ಬಿಜೆಪಿಯ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ಏನಂತ ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ವಿಚಾರವಾಗಿ ಯತ್ನಾಳ್ ಅವರು ಶಿಸ್ತು ಸಮಿತಿಗೆ ಏನಂತ ರಿಯಾಕ್ಟ್ ಮಾಡಿದ್ರು, ಉತ್ತರದಲ್ಲಿ ಏನೇನೆಲ್ಲ ಇತ್ತು, ಸೊ ಅದ್ರ ಬಗ್ಗೆ ಒಂದ್ಸತಿ ಕಣ್ ಹಾಯ್ಸೋಣ. 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು, ST ಸೋಮಶೇಖರ್ ಅವರ ನಡೆಯಾಗಿರ್ಬೋದು, ಮತ್ತೆ ಇಲ್ಲಿ ಹೆಬ್ಬಾರ್ ಅವರ ನಡೆಯಾಗಿರ್ಬೋದು, ಮತ್ತೆ ಇತ್ತೀಚೆಗೆ ಸಾಕಷ್ಟು ನಾಯಕರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಒಳನಂಟನ್ನ ಇಟ್ಕೊಂಡಿರೋದು, ಅವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿರುವುದು, ಸೊ ಇದೆಲ್ಲವೂ ಕೂಡ ಹೈಕಮಾಂಡ್ ವರ್ಗೂ ಕೂಡ ಹೋಗಿದೆ. ರಾಜ್ಯದಲ್ಲಿರುವಂತಹ ರಾಜ್ಯ ಅಧ್ಯಕ್ಷರಿಗಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಿಗಾಗಿರ್ಬೋದು, ಸೊ ಇದೆಲ್ಲ ವಿಚಾರ ಗೊತ್ತಿದೆ. ಆದ್ರೂ ಸಹಿತ ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಂಡಿಲ್ಲ ನೋಡಿ. ಪಕ್ಷದ ವಿರುದ್ಧವಾಗಿ ತೆಗೆದುಕೊಳ್ಳುವಂತ ನಡೆ, ಅವರ ವಿರುದ್ಧವಾಗಿ ನೀವು ಕ್ರಮವನ್ನ ತೆಗೆದುಕೊಂಡಿಲ್ಲ. ನಾನು ಪಕ್ಷದ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ, ಪಕ್ಷದ ವಿರುದ್ಧವಾಗಿ ನನ್ನ ನಡೆ ಇಲ್ಲ, ನನ್ನ ಬಗ್ಗೆ ಯಾಕೆ ನಿಮ್ಮ ಕ್ರಮ, ನನಗೆ ಯಾಕೆ ನೀವು ನೋಟಿಸ್ ಕಳ್ಸಿದ್ರಿ, ಅವ್ರಿಗೆ ನೋಟಿಸ್ ಕಳ್ಸಿದ್ರಾ, ನನಗೆ ಯಾಕೆ ನೋಟಿಸ್ ಕಳ್ಸಿದ್ರಿ ಅಂತ ಹೇಳಿ ಹೈಕಮಾಂಡ್ಗೆ ಮತ್ತೆ ಶಿಸ್ತು ಸಮಿತಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂತ ಗೊಂದಲದ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ, ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾನೆ ಇದೆ. ಈಗ ನೋಡಿ, ರಾಜ್ಯದಲ್ಲಿರುವಂತ ರಾಜ್ಯ ಸರ್ಕಾರ ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದೆ. ಗ್ಯಾರಂಟಿ ವಿಚಾರ ಆಗಿರ್ಬೋದು, ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತ ಭಿನ್ನ ಮತ ಆಗಿರ್ಬೋದು, ಮತ್ತೆ ಅಭಿವೃದ್ಧಿಗಳಲ್ಲಿ ಕುಂಠಿತ ಆಗ್ತಾ ಇರೋದ್ರ ವಿಚಾರವಾಗಿ ಆಗಿರ್ಬೋದು, ಸೊ ಇದೆಲ್ಲ ವಿಚಾರಗಳನ್ನ ಎತ್ಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಬಿಜೆಪಿ ತರಾಟೆ ತೆಗೆದುಕೊಳ್ಳೋ ಒಂದು ಕೆಲಸದಲ್ಲಿ ವಿಫಲ ಆಗ್ತಾ ಇದೆ ಅನ್ನೋದೇ ಇಲ್ಲಿ ಯತ್ನಾಳ್ ಅವರ ಮೊದಲನೇ ಮಾತಾಗಿದೆ. ಅದರ ಜೊತೆಗೆ ರಾಜ್ಯ ಬಿಜೆಪಿಯ ಸ್ಥಿತಿ ಹೇಗಿದೆ ಅಂತಂದ್ರೆ ಸದ್ಯಕ್ಕೆ ಹೊಂದಾಣಿಕೆಯ ರಾಜಕೀಯದಲ್ಲಿ ಮಿಂದೇಳ್ತಾ ಇದೆ ಬಿಜೆಪಿ ಅಂತ ಹೇಳ್ತಿದ್ದಾರೆ. ಅಂತಂದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಮತ್ತೆ ಅವರು ಯಾವ ವಿಚಾರದಲ್ಲಿ ವಿಫಲ ಆಗ್ತಾ ಇದ್ದಾರೆ, ಅಭಿವೃದ್ಧಿ ವಿಚಾರದಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅದರ ಜೊತೆಗೆ ನೋಡಿ, ಪಕ್ಷದ ಒಳಗೆ ಸಾಕಷ್ಟು ಭಿನ್ನ ಮತಗಳಿದೆ, ಸೊ ಅದರ ವಿರುದ್ಧವಾಗಿ ಕೂಡ ಮಾತಾಡಬಹುದು. ಮತ್ತೆ ಮುಂದೆ ಆಗಬೇಕಾಗಿರುವಂತ ಅಭಿವೃದ್ಧಿಗಳ ಕುರಿತಾಗಿ ಏನು ಕಾಂಗ್ರೆಸ್ ಪಕ್ಷ ಏನೆಲ್ಲ ಪ್ರಣಾಳಿಕೆ ಎಲ್ಲ ಹೊರಡಿಸುತ್ತಲ್ಲ, ಗ್ಯಾರಂಟಿಗಳ ವಿಚಾರ ಆಗಿರ್ಬೋದು, ಮತ್ತೆ ಏನೇನೆಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಭಾಷೆನ ಕೊಟ್ಟಿದ್ರಲ್ಲ ಜನಗಳಿಗೆ, ಸೊ ಅದೆಲ್ಲವೂ ಕೂಡ ಈಡೇರಿಲ್ಲ. ಸೊ ಆ ವಿಚಾರವಾಗಿ ಬಿಜೆಪಿಯಲ್ಲಿರುವಂತಹ ವಿರೋಧ ಪಕ್ಷದಲ್ಲಿರುವಂತಹ ನಾವು, ಬಿಜೆಪಿ ಪಕ್ಷದವರಾಗಿರುವಂತಹ ನಾವು ಅದರ ಬಗ್ಗೆ ದಂಗೆ ಹೇಳ್ಬೇಕು, ಹೋರಾಟ ಕೇಳಿಬೇಕು. ಸೊ ಅದರ ಹೊರತಾಗಿ ಏನಾಗ್ತಾ ಇದೆ, ಹೊಂದಾಣಿಕೆ ರಾಜಕೀಯ ಆಗ್ತಾ ಇದೆ. ಒಂದ್ ಬೆಸ್ಟ್ ಎಕ್ಸಾಂಪಲ್ ನೀವು ಗಮನಿಸಿರ್ಬೋದು, ವಿಜಯೇಂದ್ರ ಅವರ ತವರು ಕ್ಷೇತ್ರ ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೀತು ಇತ್ತೀಚೆಗೆ. ಏನು ಅಂತಂದ್ರೆ, ಇಲ್ಲಿ ಕಾಂಗ್ರೆಸ್ನ ಶಾಸಕನ ಪುತ್ರ ಮಹಿಳಾ ಅಧಿಕಾರಿಗೆ ಹೆಂಗಂದ್ರೆ ಹಂಗ್ ಬೈದಿರೋದು, ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ನಿಂದಿಸಿರೋದು, ಕೆಲಸಕ್ಕೆ ಅವರು ಅಡ್ಡಿಪಡಿಸಿರೋದು. ಅಂತಂದ್ರೆ ರಾತ್ರಿ 12 ಗಂಟೆಗೆ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡ್ತಾ ಇರ್ತಾರೆ, ತಮ್ಮ ಕೆಲಸ
ಕೆಲಸವನ್ನ ತಾವು ಮಾಡ್ತಿರ್ತಾರೆ. ಸೊ ಅದರ ವಿರುದ್ಧವಾಗಿ ಅಲ್ಲಿ ಕಾಂಗ್ರೆಸ್ನ ಪುತ್ರ ಸಾಕಷ್ಟು ರೀತಿಯಾದಂತ ಆ ಒಂದು ಹೆಣ್ಣು ಮಗಳಿಗೆ ಬೈದಿರ್ತಾರೆ, ಅವಾಚ್ಯವಾಗಿ ನಿಂದಿಸಿರ್ತಾರೆ. ಸೊ ಅದರ ವಿರುದ್ಧವಾಗಿ ಇಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರು ಎಷ್ಟು ಕ್ರಮ ತೆಗೆದುಕೊಂಡ್ರು, ಅದರ ವಿರುದ್ಧವಾಗಿ ಎಷ್ಟು ಧ್ವನಿಗೂಡಿಸಿದ್ರು. ಅದರ ಜೊತೆಗೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಅದರ ಬಗ್ಗೆ ಎಷ್ಟು ಧ್ವನಿ ಎತ್ತಿದ್ರು. ಸೊ ಇದ್ಯಾವುದರ ಬಗ್ಗೆ ಕೂಡ ಮಾತಾಡ್ತಾ ಇಲ್ಲ. ಅದರ ಹೊರತಾಗಿ ಇವರು ಒಳ ರಾಜಕೀಯವನ್ನ ಮಾಡ್ಕೊಳ್ತಿದ್ದಾರೆ, ಹೊಂದಾಣಿಕೆ ರಾಜಕೀಯವನ್ನ ನಡೆಸಿದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಅಂತಂದ್ರೆ ವಿಪಕ್ಷವಾಗಿ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟನೇ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಅಭಿವೃದ್ಧಿಗಳು ಆಗಬೇಕು, ಕಾಂಗ್ರೆಸ್ ಅಭಿವೃದ್ಧಿಗೆ ಕಂಗೆಡ್ತಾ ಇದೆ, ಕಾಂಗ್ರೆಸ್ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ. ಅದರ ಜೊತೆಗೆ ಗ್ಯಾರಂಟಿಗಳ ಕುರಿತಾಗಿಯೂ ಕೂಡ ಸಾಕಷ್ಟು ರೀತಿಯಾದಂತ ವಿವಾದ ಹೇಳ್ತಾ ಇದೆ. ಜನಸಾಮಾನ್ಯರು ಹೇಳ್ತಾ ಇದ್ದಾರೆ 2-3 ತಿಂಗಳಾಯ್ತು, ಇನ್ನು ನಮ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅದರ ಜೊತೆಗೆ ಅನ್ನಭಾಗ್ಯ ಹಣ ಬರಬೇಕಾಗಿತ್ತು, ಅದು ಕೂಡ ಬಂದಿಲ್ಲ. ಸೊ ಹಾಗಾದ್ರೆ ಗ್ಯಾರಂಟಿಗಳು ಇಷ್ಟೇನಾ, ನೀವು ಕೊಟ್ಟಿರೋ ಗ್ಯಾರಂಟಿ ಅಧಿಕಾರಕ್ಕೇರೋವರೆಗೂ ಅಷ್ಟೇನಾ ಅಂತ ಹೇಳಿ ಈಗ ಜನಸಾಮಾನ್ಯರು ತರಾಟೆ ತೆಗೆದುಕೊಳ್ತಿದ್ದಾರೆ. ಜನಸಾಮಾನ್ಯರ ಜೊತೆಗೆ ಧ್ವನಿಗೂಡಿಸಬೇಕಾಗಿರೋರು ಯಾರು? ವಿರೋಧ ಪಕ್ಷದಲ್ಲಿರುವಂತಹ ನಾಯಕರು. ಇವರೆಲ್ಲ ಸೈಲೆಂಟ್ ಆಗ್ಬಿಟ್ರೆ ಹೇಗೆ? ಸೊ ಇದನ್ನು ಕೂಡ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವಜನ ಪಕ್ಷಪಾತಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಅವಕಾಶ ಮಾಡಿಕೊಡಬಾರದು ಅಂತಾನು ಕೂಡ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ. ಮತ್ತೊಂದು, ಅಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು. ಯಾರು ಸಮರ್ಥರಿರ್ತಾರ ನೋಡಿ ಅವ್ರಿಗೆ ನೀವು ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು. ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ಬಗ್ಗೆ ನೋಡಿ ಈ ಒಂದು ಉತ್ತರದಲ್ಲೂ ಸಹಿತ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ, ಮತ್ತೆ ಹರಿಹಾಯ್ತಾರೆ. ಎಷ್ಟು ಸಿಟ್ಟಿರ್ಬೇಡ ವಿಜಯೇಂದ್ರ ಅವರ ಬಗ್ಗೆ ಅನ್ನೋದನ್ನ ಇಲ್ಲಿ ಯತ್ನಾಳ್ ಅವರ ಒಂದು ಉತ್ತರದಲ್ಲಿ ಇಲ್ಲಿ ನಾವು ಗಮನಿಸಬಹುದು. ಈ ಒಂದು ಸಾಕಷ್ಟು ರೀತಿಯಾದಂತ ಯಡಿಯೂರಪ್ಪ ಅವರ ಫ್ಯಾಮಿಲಿ ಮೇಲೆ ಇಲ್ಲಿ ಯತ್ನಾಳ್ ಅವರಿಗೆ ಪೈಪೋಟಿ ನಡೀತಾನೆ ಇದೆ. ಇದು ಹಲವು ವರ್ಷಗಳಿಂದ ಆಗ್ತಾನೆ ಇರುವಂತದ್ದು. ಸೊ ಈಗ ಇಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಆಗ್ತಾ ಇದೆ. ಯಡಿಯೂರಪ್ಪ ಅವರ ಪುತ್ರನಿಗೆ ಇವರು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿರೋದು ಎಷ್ಟು ಸರಿ ಅನ್ನೋದು ಇಲ್ಲಿ ಯತ್ನಾಳ್ ಅವರ ವಾದ. ಅದರ ಜೊತೆಗೆ ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಕಿರಿಯ ವಯಸ್ಸಿನವರಾಗಿರುವಂತಹ ವಿಜಯೇಂದ್ರ ಅವರು ಹಿರಿಯ ನಾಯಕರ ಒಂದು ಅನಿಸಿಕೆಗಳನ್ನ ಮತ್ತೆ ಅವ್ರು ಕೊಡುವಂತ ಸಲಹೆಗಳನ್ನ ಪಡೆದುಕೊಂಡು ಅವರು ಪಕ್ಷವನ್ನ ಮುನ್ನಡೆಸಬೇಕಾಗಿತ್ತು. ಸೊ ಅದರಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಇಲ್ಲಿ ರೆಬಲ್ಸ್ ತಂಡದ ಒಂದು ವಾದ ಆಗಿದೆ. ಸೊ ಇದ್ರ ಬಗ್ಗೆ ಹೈಕಮಾಂಡ್ ಯಾವ ರೀತಿ ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಈಗ ಅದರ ಜೊತೆಗೆ ನಾಳೆ ಯತ್ನಾಳ್ ಅವರು ಒಂದು ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಸೊ ಮೀಟಿಂಗ್ ಕಾರಣ ಏನು ಅಂತ ಕೇಳಿದ್ರೆ ಇಲ್ಲಿ ಈಗ ಇಷ್ಟು ದಿನಗಳ ಕಾಲ ವಕ್ಫ್ ಹೋರಾಟವನ್ನ ಮಾಡಿದ್ರು. ಸೊ ಆ ವಕ್ಫ್ ಹೋರಾಟದ ಕುರಿತಾಗಿ ಹೈಕಮಾಂಡ್ ನಿಂದ ಇಲ್ಲಿ ಯತ್ನಾಳ್ ಅವರಿಗೆ ಪ್ರಶಂಸೆ ಬೇರೆ ಸಿಕ್ತು. ಸೊ ಈಗ ನಂತರ ಯಾವ ಹೋರಾಟ ಅಂತ ಕೇಳಿದ್ರೆ ಈಗ ರಾಜ್ಯದಲ್ಲಿ ಒಳ ನುಸುಳುಕಾರರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡೋರಿದೀವಿ. ಸೊ ಆ ಕುರಿತಾಗಿ ಮೀಟಿಂಗ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿ ರೆಬಲ್ಸ್ ತಂಡ ನಾಳೆ ಮೀಟಿಂಗ್ ಗೆ ಸಜ್ಜಾಗಿದೆ. ಸೊ ಈ ಕುರಿತಾಗಿ ವಿಜಯೇಂದ್ರ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಿದ್ದಾರೆ ಪಕ್ಷಕ್ಕೆ ಒಳ್ಳೆ ವಿಚಾರವಾಗಿ ಅವರು ಏನೋ ಒಂದು ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ಮಾಡ್ಕೊಳ್ಳಿ, ಹಿರಿಯ ನಾಯಕರಿದ್ದಾರೆ, ಮಾಡ್ಕೊಳ್ಳಿ, ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ತದನಂತರ ವಿಜಯೇಂದ್ರ ಅವರ ಕುರಿತಾಗಿ ಏನಾದ್ರೂ ಷಡ್ಯಂತ್ರ ಮಾಡ್ಬೋದಾ ಅಥವಾ ಸ್ಟ್ರಾಟಜಿಗಳನ್ನ ಮಾಡ್ಬೋದಾ ಅಂತಂದ್ರೆ ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಈ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಒಂದು ಗುರಿ ಅಂತೂ ಈಗ ರೆಬಲ್ಸ್ ತಂಡದಾಗಿದೆ. ಸೊ ಅದೆಷ್ಟು ಬೇಗ ನೆರವೇರುತ್ತಾ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಇಲ್ಲಿ ಯತ್ನಾಳ್ ಅವರು ಕೇಳ್ತಾ ಇರುವಂತ ಪ್ರಶ್ನೆಗಳು ಕೂಡ ಸರಿಯಾಗಿ ಇದೆ. ಯಾಕಂತಂದ್ರೆ ವಿರೋಧ ಪಕ್ಷದಲ್ಲಿರುವಂತ ಬಿಜೆಪಿಯ ಕೆಲಸ ಏನು, ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ, ಏನ್ ಬಿಡ್ತಾ ಇದೆ, ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇದೆಯೋ ಇಲ್ವೋ, ಮತ್ತೆ ತಾವು ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಗಳ ವಿಚಾರವಾಗಿ ಎಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಿದ್ದಾರೆ, ಗ್ಯಾರಂಟಿಗಳನ್ನ ಸರಿಯಾಗಿ ಕೊಡ್ತಾ ಇದ್ದಾರಾ ಇಲ್ವಾ. ಸೊ ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡೋದು ಮತ್ತೆ ಸಮಸ್ಯೆಗಳ ವಿರುದ್ಧವಾಗಿ ಧ್ವನಿ ಎತ್ತೋದು. ಸೊ ಇದೆಲ್ಲದರ ಬಗ್ಗೆ ಬಿಜೆಪಿ ಪಕ್ಷ ಮಾಡ್ಬೇಕು. ಅದರ ಹೊರತಾಗಿ ಏನ್ ಅಭಿವೃದ್ಧಿ ಆಗ್ಬೇಕಲ್ಲ ಕಾಂಗ್ರೆಸ್ ಪಕ್ಷದಿಂದ ಅದರ ಬಗ್ಗೆ ಬಿಜೆಪಿ ಗಮನ ಹರಿಸಬೇಕು, ಕಣ್ಣು ಬಿಟ್ಕೊಂಡು ಕುತ್ಕೊಂಡಿರ್ಬೇಕು. ಅದರ ಜನಸಾಮಾನ್ಯರಿಗೆ ಏನ್ ಸಮಸ್ಯೆಗಳಾಗ್ತಾ ಇದೆಯಲ್ಲ, ಜನಸಾಮಾನ್ಯರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಧ್ವನಿಗೂಡಿಸಿ ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ತರಾಟೆ ತೆಗೆದುಕೊಳ್ಬೇಕು. ಆ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಸೊ ಇದೆಲ್ಲದರ ವಿಚಾರವಾಗಿ ಯತ್ನಾಳ್ ಅವರು ಸುದೀರ್ಘವಾದಂತ ಉತ್ತರಗಳನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಯಾರು ಶಿಸ್ತು ಸಮಿತಿ ಜಾರಿ ಮಾಡಿತ್ತಲ್ಲ, ಶಿಸ್ತು ಸಮಿತಿಗೆ ಈ ರೀತಿಯಾಗಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಹೈಕಮಾಂಡ್ಗೆ ಫಜಿತಿಯಾಗಿದೆ. ಯಾಕಂತಂದ್ರೆ ಇಲ್ಲಿ ನೋಡಿ ಸೋಮಣ್ಣ ಅವರು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು, ಮತ್ತೆ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರೋದು ಗೊತ್ತಾಗ್ತಾ ಇತ್ತು. ಎಸ್ ಟಿ ಸೋಮಶೇಖರ್ ಅವರು ಕೂಡ ಅಷ್ಟೇ, ಅವರು ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರೋದು
ಗೊತ್ತಾಗ್ತಾ ಇತ್ತು. ಹೆಬ್ಬಾರ್ ಅವರು ಕೂಡ ಅಷ್ಟೇ. ಸೊ ಹಲವು ನಾಯಕರು ಕಾಂಗ್ರೆಸ್ನ ಜೊತೆ ಮಾತಾಡ್ತಾ ಇರೋದು, ಅವ್ರವ್ರ ಜೊತೆ ಕಾಣಿಸ್ಕೊಳ್ತಾ ಇತ್ತು. ಸೊ ಹೀಗಿದ್ರು ಸಹಿತ ಅವ್ರ ಮೇಲೆ ನೀವು ಕ್ರಮ ತೆಗೆದುಕೊಂಡಿಲ್ಲ. ನನ್ನ ಮೇಲೆ ಯಾಕ್ರಿ, ನಾನು ಮನಸ್ಸಿನಲ್ಲಿ ಏನಿದೆ ಮತ್ತೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಲ್ಲ, ಸೊ ಹಾಗಾಗಿ ನಾನು ಈಸಿಯಾಗಿ ಸಿಗ್ತಾ ಇದ್ದೀನಾ, ಈಸಿಯಾಗಿ ಟಾರ್ಗೆಟ್ ಆಗ್ತಾ ಇದ್ದೀನಾ ಅಂತ ಹೇಳಿ ಯತ್ನಾಳ್ ಅವರು ಹೈಕಮಾಂಡ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಸೊ ಈಗ ಮುಂದಿನ ನಡೆ ಏನು ಅಂತಂದ್ರೆ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಈಗ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನೋ ಹಠ ಇಲ್ಲಿ ರೆಬಲ್ಸ್ ತಂಡದಾಗಿದೆ, ಯತ್ನಾಳ್ ಅವರ ತಂಡದಾಗಿದೆ. ಒಂದ್ ವೇಳೆ ಹೈಕಮಾಂಡ್ ಏನಾದ್ರೂ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿಲ್ಲ ಅಂತ ಅನ್ಕೊಳ್ಳಿ, ಆಗ ಯತ್ನಾಳ್ ಅವರು ಪಕ್ಷ ಬಿಡುವ ಸಂದರ್ಭ ಬಂದ್ರೂ ಬರ್ಬೋದು. ಯಾಕಂತಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆ ಆಗುತ್ತೆ. ಜೊತೆಗೆ ಇಲ್ಲಿ RSS ಮನವೊಲಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಈಗ ಈ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಸೊ ಮುಂದೆ RSS ಮಾತಿಗೆ ಇವರು ಕಟ್ಟು ಬಿದ್ದು ಮುಂದೆ ಯತ್ನಾಳ್ ಅವರು ಓಕೆ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿರ್ಲಿ ಅಂತ ಹೇಳಿ ಇವರು ಕೇಂದ್ರಕ್ಕೆ ಹೋಗ್ತಾರ, ಏನೇನೆಲ್ಲ ಆಗ್ಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಸದ್ಯಕ್ಕೆ ಈ ವಿಚಾರವಾಗಿ ನಿಮಗೆ ಏನ್ ಅನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ, ನಮಸ್ಕಾರ.